ವೆಲ್ಕಮ್ ಬ್ಯಾಕ್. ಸಶೀಲ್ ನಮೋಶಿ ಅವರೇ, ನಾನು ನಿಮಗೆ ಒಂದು 2-3 ಪ್ರಶ್ನೆ ಕೇಳಿದ್ದೆ, ಅದಕ್ಕೊಂದು ಸೇರಿಸ್ಬಿಡ್ತೀನಿ. ಈಗ ಮಲ್ಲೇಶ್ವರಂನಲ್ಲಿ ಪಕ್ಷ ಪ್ರಚಾರಕ್ಕಾಗಿ ಆಟೋಗಳ ಹಿಂದೆ ಈ ಪೋಸ್ಟರ್ಗಳನ್ನ ಅಂಟಿಸ್ತಿದ್ದೀರಿ. ಇದೆಯಾ ಅದರಲ್ಲಿ ಯಡಿಯೂರಪ್ಪನವ್ರ ಫೋಟೋ? ಕೊಪ್ಪಳದಲ್ಲಿ ಕಾರ್ಯಕ್ರಮ ಮಾಡಿದ್ರಿ, ಅದರಲ್ಲಿ ಯಡಿಯೂರಪ್ಪನವ್ರ ಫೋಟೋ? ಎಲ್ಲೆಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾರ್ಯಕ್ರಮ ಮಾಡಿ ಯಡಿಯೂರಪ್ಪನವ್ರನ್ನ ಫೋಟೋನಲ್ಲೂ ಸೇರಿಸ್ಕೊಳ್ಳಿಲ್ಲ ನೀವು ಅಂತ ನಾನು ಲಿಸ್ಟ್ ಕೊಡಬಲ್ಲೆ. ಫ್ಯಾಕ್ಟ್. ಸ್ಟೇಟ್ ಲೀಡರ್ಸ್ ಕಡೆಗಣನೆ ಮಾಡ್ತಿರೋದು. ಕೇಂದ್ರ ಕಿವಿ ಹಿಂಡಿದ್ದಕ್ಕೆ ಎಲ್ಲ ಕಡೆ ಫೋಟೋ ಗೀಟೋ ಹಾಕೊಂಡು ಅವ್ರಿಗೆ ಪ್ರಚಾರ ಸಮಿತಿ ಇನ್ನೊಂದು ಮತ್ತೊಂದು ಮಾಡ್ತಿದ್ದೀರಿ. ಸ್ಟೇಟ್ ಲೀಡರ್ಶಿಪ್ಪಲ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಇದ್ದಂಥ ಒಂದು ಅವಲಂಬನೆ, ಪ್ರೀತಿ, ಅಭಿಮಾನ ಇವತ್ತಿದೆಯಾ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಪ್ಲೀಸ್. ಸರ್, ಖಂಡಿತ ಪ್ರೀತಿಯಲ್ಲಿ ಏನೂ ಕಡಿಮೆ ಆಗಿಲ್ಲ. ಈಗ ತಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಈಗ ಇದೀಗ ಪ್ರಾರಂಭದಲ್ಲೇ ತಾವೊಂದು ಪ್ರಶ್ನೆ ಕೇಳಿದ್ರಿ, BL ಸಂತೋಷ್ ಅವರು ಬಂದಾಗ ಯಾವುದೋ ಒಂದು ಕಡೆ ಯಡಿಯೂರಪ್ಪನವ್ರು ಇರಲಿಲ್ಲ ಅಂತ. ಸರ್, ಜಗನ್ನಾಥ್ ಭವನ ಮಲ್ಲೇಶ್ವರಂ ಬಿಜೆಪಿ ಪಾರ್ಟಿ ಆಫೀಸು ಯಾವುದೋ ಒಂದು ಕಡೆ ನಾನು ಕೇಳ್ತಾನೆ ಇರಲಿಲ್ಲ ನಾನು. ಪ್ಲೀಸ್. ಅಲ್ಲ ಸರ್, ಅಲ್ಲ ಒಂದ್ ನಿಮಿಷ ಸರ್. ಅವರು ಈಗ ಇಡೀ ರಾಜ್ಯವನ್ನ ಸುತ್ತಾಡೋರು ಯಡಿಯೂರಪ್ಪನವರು. ಮೊನ್ನೆ ಯಾತ್ರೆ ಅಂತ ನೀವು ಫಸ್ಟ್ ಅಲ್ಲಿ ಬಿಡ್ಲೇ ಇಲ್ಲ ನೀವು. ಸಾರಿ, ನಮ್ ವೀಕ್ಷಕರಿಗೆ ತಪ್ಪು ಮಾಹಿತಿ ಹೋಗ್ಬಾರ್ದು. ಸುಶೀಲ್ ನಮೋಶಿ ಅವರು ಪ್ಲೀಸ್. ಅಲ್ಲ, ಮೊನ್ನೆ 4ನೇ ತಾರೀಕಿಗೆ ವಿಶೇಷ ರಾಜ್ಯ ಕಾರ್ಯಕಾರಿಣಿ ಸಭೆ ಆಯಿತು. ಆ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಬೇಕಲ್ಲ, ಆದರೆ ಬೊಮ್ಮೆಯವರು ಇರಲಿಲ್ಲ. ಯಾಕಂತಂದ್ರೆ ಮೊದಲೇ ಪ್ರೋಗ್ರಾಮ್ ಬೇರೆ ಕಡೆ ಫಿಕ್ಸ್ ಆಗಿತ್ತು. ಇದು ಒಂದು ಸ್ವಲ್ಪ ಇದನ್ನು ಮಾಡಬೇಕು ಬೇಡ ಅಂತ ಲಾಸ್ಟ್ ಮಿನಿಟ್ ಡಿಸೈಡ್ ಮಾಡಿದ್ರು. ಎಲ್ಲರೂ ಬಂದ್ರು ಆ ಸಭೆಯಲ್ಲಿ. ಯಡಿಯೂರಪ್ಪನ ಇವರು ಬೊಮ್ಮೆಯವರು ಇರಲಿಲ್ಲ. ಅದರರ್ಥ ಬೊಮ್ಮೆಯವ್ರಿಗೆ ಬಿಟ್ಟು ಮಾಡ್ಬೇಕಂತಲ್ಲ, ಆದರೆ ಎಲ್ಲ ಕಡೆ ಚುನಾವಣೆ ಇರೋದ್ರಿಂದ ಬೇರೆ ಬೇರೆ ಕಡೆ ಎಲ್ಲ ನಾಯಕರು ಹೋಗ್ಬೇಕಾಗತ್ತೆ. ಆ ಕಾರಣದಿಂದ ಕೆಲವರು ಅಲ್ಲಿ ಹೋಗ್ತಾರ, ಕೆಲವರು ಬೇರೆ ಕಡೆ ಹೋಗ್ತಾರ. ಉದ್ದೇಶದಿಂದ ಯಾವುದೂ ಮಾಡಿರಲ್ಲ. ಇದು ಗೊತ್ತಿರಲಿ. ಅಂಡ್ BL ಸಂತೋಷ್ ಅವರು ಇವತ್ತು ಪ್ರಚಾರಕ್ಕೆ ಬೇರೆ ಬೇರೆ ಕಡೆ ಇರ್ಬೇಕಂತ ಇಲ್ಲ, ಆದ್ರೆ ಅವರು ಅನೇಕ ಸಂದರ್ಭದಲ್ಲಿ ಬೇಕಾದಷ್ಟು ದೊಡ್ಡ ಕಾರ್ಯಕ್ರಮ ಅಲ್ಲೇ ಇದ್ರು ಕೂಡ ಅವ್ರು ಅಟೆಂಡ್ ಆಗೋದಿಲ್ಲ. ಈಸ್ ಮೋರ್ ಇಂಟು ಆರ್ಗನೈಸೇಷನ್. ಈ ಆರ್ಗನೈಸೇಷನ್ ಇರೋದ್ರಿಂದ ಮೊನ್ನೆ ಕಾರ್ಯಕ್ರಮದಲ್ಲಿ ಅವರು ಸಾಕಷ್ಟು ವಿಚಾರಗಳನ್ನ ಸಂಘಟಿತವಾಗಿ ಮಾರ್ಗದರ್ಶನ ಮಾಡಿದ್ದಾರೆ. ಬೊಮ್ಮೆಯವರಿಲ್ಲ. ಅದರ ಅರ್ಥ ಸರ್, ಇಲ್ಲಿ ನನ್ನ ಜೊತೆ ಕೂತಿದಾರಲ್ಲ, ಒಂದು ನಿಮಿಷ ನಟರಾಜ್ ಗೌಡ್ರೆ ಕೇಳಿ. ಇಲ್ಲಿ ಶಿಷ್ಟಾಚಾರನೂ ಮುಖ್ಯ, ಲೆಕ್ಕಾಚಾರನೂ ಮುಖ್ಯ. ಅಲ್ಲ, ಶಿಷ್ಟಾಚಾರನೂ ಮುಖ್ಯ, ಲೆಕ್ಕಾಚಾರನೂ ಮುಖ್ಯ. ಪ್ರೋಟೋಕಾಲ್ ಅನ್ನೋದು ಇಂಪಾರ್ಟೆಂಟ್ ಅಲ್ವೋ? ನಾನು ಕೇಳ್ತೀನಿ ನಟರಾಜ್ ಗೌಡ್ರೆ, ನಿಮ್ಮ ಪಕ್ಷದಲ್ಲಿ ಯಾವ್ದಾದ್ರು ಒಂದು ಪ್ರಚಾರಕ್ಕಾಗಿ ಅಂತ ಒಂದು ಪೋಸ್ಟರ್ ಮಾಡಿಸಿದ್ರೆ ನೀವು ಸಿದ್ದರಾಮಯ್ಯನವ್ರ ಫೋಟೋ ಅಥವಾ DK ಶಿವಕುಮಾರ್ ಅವ್ರ ಫೋಟೋ ಬಿಟ್ಟು ಆ ಪೋಸ್ಟರ್ನ ಮಾಡಿಸ್ಲಿಕ್ಕೆ ಸಾಧ್ಯ ಇದೆಯಾ? ಶಿಷ್ಟಾಚಾರ ಮಾತಾಡೋಣ. ಖಂಡಿತ ಸಾಧ್ಯ ಇಲ್ಲ. ಶಿಷ್ಟಾಚಾರನೂ ಅಷ್ಟೇ, ಲೆಕ್ಕಾಚಾರನೂ ಅಷ್ಟೇನೆ. ಲೆಕ್ಕಾಚಾರ ತಪ್ಪಿರ್ತದೆ ಅಂದ್ರೆ. ಅಲ್ಲ, ಬಿಟ್ಟಿದ್ದಾರೆ ಅಂದ್ರೆ ಅದರಿಂದನೂ ಲೆಕ್ಕಾಚಾರ ಇದೆ. ಖಂಡಿತ ಅದು ಬಿಟ್ಟಿದ್ರೆ ಒಂದೇನಂದ್ರೆ ಅವ್ರನ್ನ ಬಿಟ್ಟು ನಾವು ಮಾಡಬಲ್ಲೆವು. ಬಿಜೆಪಿಗೆ ಅರ್ಥ ಆಗಿಲ್ಲ. ಮೋದಿ ಇಲ್ದಲೇನೆ 2008ರಲ್ಲಿ ಯಡಿಯೂರಪ್ಪನವರು ಸೆಂಚುರಿ ಬಾರಿಸಿದ್ರು. ಮೋದಿ ಇಲ್ದಲೇನೆ ಅದು ವಚನ ಭ್ರಷ್ಟತೆಯಿಂದ ಬಂತೋ ಇನ್ನೊಂದು ಬಂತೋ, ಬಟ್ ಅವ್ರು ಬಂದಿದ್ರು 2008ರಲ್ಲಿ. 2018ರಲ್ಲೂ ಕೂಡ ಅವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಅವ್ರಿಗೆ ಜಾಸ್ತಿ ಮತಗಳು ಅಥವಾ ಅಷ್ಟು ಸೀಟ್ಗಳು ಬಂದು ಸಾಧ್ಯ ಆಗಿದ್ದು. ತದನಂತರ ಈಗ ಆಪರೇಷನ್ ಕಮಲದ ನಂತರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ನಿಲ್ಲಿದ ಮೇಲೆ ಇವರು ಮುಖ್ಯಮಂತ್ರಿ ಆದಾಗ ಇವರು ಮಂತ್ರಿಮಂಡಲ ರಚನೆ ಮಾಡಲಿಕ್ಕೆ ಬಿಡಲಿಲ್ಲ ಕೇಂದ್ರ ನಾಯಕರು. ತಿಂಗಳುಗಟ್ಟಲೆ ಪ್ರವಾಹ ಬಂತು ರಾಜ್ಯದಲ್ಲಿ, ಒಬ್ಬರೇ ಓಡಾಡ್ತಾ ಇದ್ರು. ಅಲ್ಲ, ಅದು ಪರಿಸ್ಥಿತಿ ಆ ಥರ. ಬಿಜೆಪಿಯವರು ಅವತ್ತಿಂದ ಕಡೆಗಣಿಸ್ಕೊಂಡು ಬಂದರು. ಇವ್ರನ್ನ ಇಳಿಸಿದ್ದು ಅದೇ ಕಾರಣಕ್ಕಾಗಿ. ಇಳಿಸಿ ಇವಾಗ ಸಂಪೂರ್ಣ ಕಡೆಗಣನೆ ಆಗಿದೆ. ಆಮೇಲೆ ಎಲ್ಲ ಕಾಂಗ್ರೆಸ್ ಕಡೆ ಕನ್ಸೋಲಿಡೇಟ್ ಆಗ್ತಾ ಇದೆ ಲಿಂಗಾಯತ ಮತದಾನ ಅಂತ ಅವ್ರ ಅಭಿಪ್ರಾಯ. ನೀವು ಹೇಳೋದ್ ನನಗೆ ಗೊತ್ತಾಯ್ತು. ಶಿಷ್ಟಾಚಾರದಲ್ಲೂ ತಪ್ಪಿದ್ದಾರೆ, ತಪ್ಪಿರೋದ್ರಿಂದನೂ ಲೆಕ್ಕಾಚಾರ ಇದೆ ಅಂತ ನೀವು ಹೇಳ್ತಿದ್ದೀರಿ. ಅಲ್ಲ ಚರಣ್ ಗೌಡ್ರೆ, ಕೇಳೋದು ಪ್ರಶ್ನೆ ಆಯ್ತಪ್ಪ, ಇವ್ರು ಹೇಳ್ತಾರೆ ಬೇಕಂತ ಬಿಟ್ಟಿಲ್ಲ. ಪಕ್ಷ ಬೇರೆ ರೀ, ಸರ್ಕಾರ ಬೇರೆ. ಅವರು ಪಕ್ಷದ ವ್ಯಕ್ತಿ, ಈಗ ಸರ್ಕಾರದ ವ್ಯಕ್ತಿ ಅಲ್ಲ ಅವರು. ಯಾರು? ಯಡಿಯೂರಪ್ಪನವರು. ಅದಕ್ಕೆ ನಾವು ಕಾರ್ಯಕ್ರಮಕ್ಕೆ ಕರೀಲಿಲ್ಲ. ಈಸ್ ರಿಟೈರ್ಡ್ ಅಲ್ವಾ, 75 ವರ್ಷ ಆದ್ಮೇಲೆ ಸಕ್ರಿಯ ರಾಜಕಾರಣದಿಂದ ಆಚೆ ಇರಬೇಕು ಅಂತ ಅಲ್ವಾ ಸರ್ ಅವ್ರ ಪಾಲಿಸಿ ಅಂಡ್ ಕಾನೂನು ಇರೋದು. ಎಲೆಕ್ಷನ್ ಗೆ ಸ್ಟಾರ್ ಕ್ಯಾಂಪೈನರ್ ಆಗಿರ್ಬೇಕು. 75 ಸರ್, ನೀವು CM ಆಗಂಗಿಲ್ಲ ಸರ್, ಅಷ್ಟೇ. ಸರ್ಕಾರದಲ್ಲಿ ಹುದ್ದೆ ಇಟ್ಕೊಳ್ಳಂಗಿಲ್ಲ. ನೀವು ಪಕ್ಷದಲ್ಲಿ ದುಡಿಬಹುದು, ಸಕ್ರಿಯ ರಾಜಕಾರಣದಲ್ಲಿ ತೊಂದರೆ ಇಲ್ಲ. ಎಲ್ಲಿ ಸರ್ ಅಡ್ವಾಣಿ ಅವರು ಹಂಗಾದ್ರೆ
ಸಕ್ರಿಯ ರಾಜಕಾರಣದಲ್ಲಿ ಅಡ್ವಾಣಿ ಅವರಿಲ್ಲ, ಮುರಳಿ ಮನೋಹರ್ ಜೋಶಿ ಇಲ್ಲ. ಅಂದ್ರೆ ಇವ್ರನ್ನ ಅದೇ ಬ್ರಾಕೆಟ್ಗೆ ಅಂತೀರಾ? ಅದೇ ಸರ್ ಕಳಿಸಿದ್ಮೇಲೆ ಅದೇ ಬ್ರಾಕೆಟ್ಗೆ ಅಂತಾನೆ ಕಳಿಸಿದ್ ಇವ್ರು. ಮಾರ್ಗದರ್ಶಕ ಮಂಡಳಿ ಅಂತಾನೆ ಹೇಳ್ಬೇಕೀಗ. ಇವರು ರಾತ್ರೋರಾತ್ರಿ ಮೋದಿ ವೇ ವರ್ಕೌಟ್ ಆಗ್ತದೆ ಅಂತ ಕಲ್ಯಾಣ ಕರ್ನಾಟಕಕ್ಕೆ ಮೋದಿ ಅವ್ರನ್ನ ಕರೆಸಿದ್ರು, ತುಮಕೂರಿಗೆ ಮೋದಿ ಅವ್ರನ್ನ ಕರೆಸಿದ್ರು, ಎಲ್ಲಾ ಕಡೆ ಕರೆಸಿದ್ರೆ ಇದು ಯಾಕೋ ಇದು ಉಲ್ಟಾ ಹೊಡಿತದೆ ಅಂತ ಏನೋ ಒಂದು ರಿಪೋರ್ಟ್ ಬಂತು. ಸಡನ್ ಆಗಿ ಯಡಿಯೂರಪ್ಪನವ್ರು ಜ್ಞಾಪಕ ಆದ್ರು, ಇಲ್ಲ ಈ ಫೇಸ್ ಸ್ವಲ್ಪ ಫಾಸ್ಟ್ ಆಗ. ಅದು ಯಡಿಯೂರಪ್ಪ ಅವ್ರು ಹೇಳಿದ್ರು, ಮೋದಿ ಅವ್ರನ್ನ ನಂಬ್ಕೊಂಬೇಡಿ, ಮೋದಿ ಅವ್ರು ನಂಬ್ಕೊಂಡ್ರೆ ಇಲ್ಲಿ ಸರ್ಕಾರ ಮಾಡಕ್ಕಲ್ಲ, ಮೋದಿ ಒಬ್ಬರೇ ನಂಬ್ಕೊಂಬಿಡಿಲ್ಲ, ಮೋದಿ ಅವರು ಒಬ್ಬರನ್ನೇ ನಂಬ್ಕೊಂಡ್ರೆ ನಾವು ಸರ್ಕಾರ ಮಾಡಕ್ಕಲ್ಲ, ನೀವೆಲ್ಲ ಸೇರ್ಬೇಕು ಅಂತ. ಎಷ್ಟೋ ಜನ ಕ್ಯಾಂಡಿಡೇಟ್ಗಳು ಏನ್ ಮಾಡಿದ್ರು, ಯಡಿಯೂರಪ್ಪನವ್ರನ್ನ ಕರೀಲಿಲ್ಲ ಅಂದ್ರೆ ಅಯ್ಯೋ ದೇವಸ್ಥಾನ ಉದ್ಘಾಟನೆಗೋ ಅಥವಾ ಯಾವ್ದೋ ಗೃಹ ಪ್ರವೇಶಕ್ಕೆ ಕರೆದು ಯಡಿಯೂರಪ್ಪನವ್ರನ್ನ ತೋರಿಸಿ ಗೆಲಿಯನಪ್ಪ ಅಂತ ಕ್ಯಾಂಡಿಡೇಟ್ಗಳು ಮೂವ್ ಆದ್ರು. ಅವಾಗಲೂ ಬಿಜೆಪಿ ಹೈಕಮಾಂಡ್ಗೆ ಅರ್ಥ ಆಗಿಲ್ಲ. ಸಡನ್ ಆಗಿ ಇವ್ರಿಗೆ ಅರ್ಥ ಆಗಿದ್ದೇನೆಂದ್ರೆ ಕುಮಾರಸ್ವಾಮಿ ಅವ್ರ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಇವ್ರು ಆ ಥರ ಅರ್ಥ ಮಾಡ್ಕೊಂಡ್ಬಿಟ್ರು. ಯಾಕೆ ಸರ್, ನಾನು ಯಡಿಯೂರಪ್ಪನವ್ರ ನಂತರ ಅದೇ ಸಮುದಾಯದ ಇನ್ನೊಬ್ಬ ನಾಯಕರು, ಬೊಮ್ಮಾಯಿ ಅವರೇನು ಅವ್ರ ತಂದೆನೂ ಏನು ಲೀಡರ್ ಸರ್, ಬೊಮ್ಮಾಯಿ ಅವರು ಇದಾರಲ್ಲ ಸರ್, ದೇ ಆರ್ ಕಂಟಿನ್ಯೂಯಿಂಗ್ ಎಸ್ ಚೀಫ್ ಮಿನಿಸ್ಟರ್ ಫಾರ್ ನೆಕ್ಸ್ಟ್ ಟರ್ಮ್ ಅಲ್ವಾ, ಅವ್ರದೇ ನಾಯಕತ್ವದಲ್ಲಿ ಹೋಗ್ತಾ ಇದ್ದಾರೆ. ದಟ್ ಮೀನ್ಸ್ ಗೆದ್ರೆ ಅವ್ರನ್ನೇ CM ಮಾಡ್ಬೇಕಲ್ವಾ. ಮತ್ತೆ ಏನಕ್ಕೆ ಸರ್ ಅಷ್ಟೊಂದು ಓಲೈಕೆ? ಯಡಿಯೂರಪ್ಪನವ್ರು ಸೂಚಿಸಿದ್ದು ಬೊಮ್ಮಾಯಿ ಅವ್ರನ್ನೇ ಅಲ್ಲ. ಈಗ ನೋಡಿ, ಯಡಿಯೂರಪ್ಪನವರು ಪ್ರಚಾರ ಸಮಿತಿ ಅಧ್ಯಕ್ಷರು, ಅವ್ರ ಮಗ ಮೋರ್ಚಾಗಳ ಸಭೆ ನಡೆಸೋದ್ರ ಮುಖ್ಯಸ್ಥಿಗೆ. ಅಲ್ಲ ಸರ್, ಇಷ್ಟು ದಿವಸ ವಿಜೇಂದ್ರ ಕಾಣಲಿಲ್ಲ ಇವ್ರಿಗೆ. ಅಲ್ಲ ನಾನು ಕೇಳೋದು, ಈಗ ನಾಳೆ ಇವ್ರು ಹೇಳ್ಕೊಂಬಂದಿರೋದೇ ಕುಟುಂಬ ರಾಜಕಾರಣ ಅಲ್ವಾ. ಈಗ ಸಡನ್ ಆಗಿ ವಿಜೇಂದ್ರ ಅವರು ಒಂದು ಡೆಫಿನೇಷನ್ ಕೊಡ್ಬೇಕು ನಾಳೆಯಿಂದ, ರಾಘವೇಂದ್ರ ಅವರು ಇದ್ದಾರೆ, ಯಡಿಯೂರಪ್ಪ ಎಲ್ಲ 3 ಜನನು ಆಕ್ಟಿವ್ ಪಾಲಿಟಿಕ್ಸ್ ಬಂದ್ಬಿಟ್ರಲ್ಲ ಸರ್. ನಾಳೆ ಬೆಳಿಗ್ಗೆ ಕುಟುಂಬ ರಾಜಕಾರಣಕ್ಕೂ ಹೇಳ್ಬೇಕಲ್ಲ. ಇವ್ರು ಕುಟುಂಬ ರಾಜಕಾರಣ ವಿರೋಧ ಮಾಡ್ಕೊಂಬಂದವರು, ಯಾವ ಕಾಂಗ್ರೆಸ್ನಲ್ಲಿ ಕುಟುಂಬ ರಾಜಕಾರಣ ಇರಲಿ, JDS ನಲ್ಲಿ ಇರಲಿ, YSR ಪಾರ್ಟಿ ಎಲ್ಲೇ ಇರಲಿ, ನಮ್ಮ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಇಲ್ಲ ಅಂದವರು ಇಲ್ಲಿ ಆ ಡೆಫಿನೇಷನ್ ಬಂದ್ಬಿಡುತ್ತೇನೋ ಅಂತ ಇಷ್ಟು ದಿನ ಯೋಚನೆ ಮಾಡ್ತಾ ಇದ್ರು. ಇಲ್ಲ ಬಿಡಪ್ಪ, ಇವಾಗ ಏನೋ ಒಂದಿರಲಿ, ಕುಟುಂಬ ರಾಜಕಾರಣದೊಳಗೆ ಕುಟುಂಬದೊಳಗೆ ಒಂದು ರಾಜಕಾರಣನ ಏನೋ ಒಂದು ಹೇಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಯಡಿಯೂರಪ್ಪನವ್ರನ್ನ ತಂದು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಅಲ್ಲ, ಒಟ್ಟಿನಲ್ಲಿ ಶಿವಕುಮಾರ್ ಸರ್, ಈ ಲಿಂಗಾಯತ್ ಕಮ್ಯುನಿಟಿಯ ವೋಟ್ಗಳ ಡಿವಿಷನ್ ಆದ್ರೆ, ಈ ಡಿವಿಷನ್ ಆದ್ರೆ ಯಾರ್ಯಾರ್ದು ಏನೇನು ಅಜೆಂಡಾ ಲೆಕ್ಕಾಚಾರ ನೀವು ಒಂಚೂರು ವಿಶ್ಲೇಷಣೆ ಮಾಡ್ಬೋದಾ? ನೋಡಿ, ಲಿಂಗಾಯತ್ ಒಟ್ಟು ಡಿವೈಡ್ ಆಗಿದ ತಕ್ಷಣನೇ ಮೊದಲನೇದಾಗಿ ದಿ ಬಿಜೆಪಿ ವಿಲ್ ಬಿ ಔಟ್ ಆಫ್ ದಿ ಸೀನ್ ಫಸ್ಟ್, ಅಂಡ್ ಸೆಕೆಂಡ್ ಪ್ರಾಸ್ಪೆಕ್ಟ್ಸ್ ಆಫ್ ಕಾಂಗ್ರೆಸ್ ವಿಲ್ ಇಂಪ್ರೂವ್, ಥರ್ಡ್ ದಿ ಬಾರ್ಗೇನಿಂಗ್ ಕೆಪಾಸಿಟಿ ಆಫ್ JDS ವಿಲ್ ಆಲ್ಸೋ ಇನ್ಕ್ರೀಸ್. ಯಾಕಂತಂದ್ರೆ ಅವರು ಯಾವಾಗ ಡೆಂಟ್ ಆಗುತ್ತೆ, ಅವ್ರ ಇಮೇಜ್ ಡೆಂಟ್ ಆಗುತ್ತೆ, ಯಾವಾಗ ಸೀಟ್ ಕಡಿಮೆ ಆಗುತ್ತೆ ಬಿಜೆಪಿದು, JDS ಪ್ರಾಸ್ಪೆಕ್ಟ್ಸ್ ವಿಲ್ ಫರ್ದರ್ ಇಂಪ್ರೂವ್. ಯಾವಾಗ ಲಿಂಗಾಯತ್ ವೋಟ್ ಇನ್ನೂ ಫರ್ದರ್ ಎಲ್ಲಿ ಕಡಿಮೆ ಆಗುತ್ತೆ, ದಿ ಇಂಪಾರ್ಟೆನ್ಸ್ ಆಫ್ ಯಡಿಯೂರಪ್ಪ ವಿಲ್ ಕಮ್ ಟು ಪಿಕ್ಚರ್. ಯಡಿಯೂರಪ್ಪನ ಮಗ ಮತ್ತೆ ಅವ್ರ ಫ್ಯಾಮಿಲಿ ಇಂಪಾರ್ಟೆನ್ಸ್ ಆವಾಗ ಗೊತ್ತಾಗುತ್ತೆ. ಆಮೇಲೆ ಕನ್ಸಾಲಿಡೇಷನ್ ಆಫ್ ಲಿಂಗಾಯತ್ಸ್ ಇಲ್ಲದೆ ಇದ್ರೆ ಬಿಜೆಪಿ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಫ್ಲರಿಶ್ ಆಗೋದಿಲ್ಲ ಅನ್ನೋದನ್ನ ಒಂದು ಸ್ಟ್ರಾಂಗ್ ಮೆಸೇಜ್ ಅಂತ ಹೋಗೋದ್ರಿಂದ ಈ ಅನುಮಾನ ಏನಿಲ್ಲ. ಯಾಕಂತಂದ್ರೆ ಯಾವಾಗ ಲಿಂಗಾಯತರು ಸಾಲಿಡ್ ಆಗಿ ನಿಂತಿದ್ದಾರೆ, ಅದು ವೀರೇಂದ್ರ ಪಾಟೀಲ್ ಟೈಮ್ ಇರ್ಬೋದು, ರಾಮಕೃಷ್ಣ ಹೆಗಡೆ ಟೈಮ್ ಇರ್ಬೋದು, ಅದಾದ ನಂತರ JH ಪಟೇಲ್ ಇರ್ಬೋದು, ಅದಾದ ನಂತರ ಯಡಿಯೂರಪ್ಪನವ್ರಿಗಿರ್ಬೋದು, ಯಾವತ್ತು JDS ಇನ್ನು ಜನತಾದಳದ ಲೀಡರ್ಶಿಪ್ ಹೋಗಿ 10 ವರ್ಷಗಳ ಕಾಲ SM ಕೃಷ್ಣ ಅದಾದ ನಂತರ ಧರ್ಮ್ ಸಿಂಗ್ ಅವರು ಬಂದಾಗ ಏನು ಲಿಂಗಾಯತ್ ಲೀಡರ್ಶಿಪ್ ವ್ಯಾಕ್ಯೂಮ್ ಇತ್ತು, ಆವತ್ತು ಪರಿತಾಪಿಸಿದ್ರು ಇಡೀ ಸಮುದಾಯ. ನಮ್ಗೆ ಯಾರು ನಾಯಕತ್ವ ಸಿಗ್ತಾ ಇಲ್ಲಲ್ಲ, ರಾಜಕೀಯವಾಗಿ ಅನಾಥ ಅಂತ. ಆಗ ಯಡಿಯೂರಪ್ಪನವರಿಂದ ರ್ಯಾಲಿ ಆಯ್ತು. ಯಡಿಯೂರಪ್ಪನವ್ರು ಅದನ್ನ ಮಠಗಳಿಗೆ ಚೆನ್ನಾಗಿ ನೋಡ್ಕೊಂಡಿರ್ಬೋದು, ಇಲ್ಲ ಸಮುದಾಯಕ್ಕೆ ರೆಸ್ಪಾಂಡ್ ಮಾಡಿದಿರ್ಬೋದು, ಮತ್ತೆ ಅದೇ ತರ ಜನಕ್ಕೆ ರೆಸ್ಪಾಂಡ್ ಮಾಡಿರೋದಿರ್ಬೋದು. ಈ ಸ್ಟಾರ್ಟೆಡ್ ಬಿಲ್ಡಿಂಗ್ ಇಸ್ ಓನ್ ಕ್ರೈಟೀರಿಯಾ. ಹಂಗಾಗಿ ಅವತ್ತು ಯಡಿಯೂರಪ್ಪನವ್ರು ಎಮರ್ಜ್ ಆಗಿದ್ದಾರೆ. ಅಂದ್ರೆ ಯಡಿಯೂರಪ್ಪನವ್ರನ್ನ ಸೈಡ್ ಲೈನ್ ಮಾಡೋದ್ರಿಂದ, ಇಲ್ಲ ಲಿಂಗಾಯತ್ನ ಸೈಡ್ ಲೈನ್ ಮಾಡೋದ್ರಿಂದ, ಯಡಿಯೂರಪ್ಪನವ್ರನ್ನ ಸೈಡ್ ಲೈನ್ ಮಾಡಿದ್ರೆ ಲಿಂಗಾಯತರಿಗೆ ಒಂದು ತಪ್ಪು ಮೆಸೇಜ್ ಹೋಗುತ್ತೆ. ಲಿಂಗಾಯತ ಅಸಮಾಧಾನಗೊಂಡ್ರೆ ಮೊದಲನೇ ಕ್ಯಾಶುವಾಲಿಟಿನೇ ಇವತ್ತು ಬಿಜೆಪಿಗೆ ಆಗೋದು. ಯಾಕಂತಂದ್ರೆ ಶಿವಕುಮಾರ್ ಸರ್ ಈಗ ಅವ್ರವ್ರ ರೀತಿನಲ್ಲಿ ವಿಶ್ಲೇಷಣೆ ಮಾಡ್ತಾರೆ ಸರ್. ಕುಮಾರಸ್ವಾಮಿ ಅವ್ರದ್ದು ಉದ್ದೇಶ ಇತ್ತೋ ಇಲ್ವೋ ಲಿಂಗಾಯತ ಸಮುದಾಯದಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಕು ಅಂತ, ಅದಾಗೋಯ್ತಾ? ಒಂದು ಪ್ರಶ್ನೆ. ಸಿದ್ದರಾಮಯ್ಯನವ್ರಿಗೆ ನಿಜವಾದ ಕಾಳಜಿ ಇದೆಯಾ ಯಡಿಯೂರಪ್ಪನವರ ರಾಜಕೀಯ ಉಪಸ್ಥಿತಿ, ವರ್ತಮಾನ, ಭವಿಷ್ಯದ ಬಗ್ಗೆ? ಅವ್ರು ಪಂಚರನ ಹೇಳಿಕೆ ಕೊಟ್ರ, ಅವ್ರಿಗೆ ಗೊತ್ತು ಯಾಕೆ ಕೊಟ್ರು ಅಂತ. ನಾನು ಕೇಳೋದು, ಈ HDK ಹೇಳಿಕೆ ಮತ್ತು ಸಿದ್ದರಾಮಯ್ಯನವರ ಪಂಚರ್ವಾದ ಇದು BJPಯನ್ನು ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿಸ್ಬಿಡ್ತಾ?
ಇಸ್ ದಟ್ ವೈ ಬಿಜೆಪಿ ಇಸ್ ಅಂಡರ್ ಇದೆ, ಪ್ರೆಷರ್? definite. ಅದಕ್ಕೇನ ಬೇಕಾಗಿರೋದು ಈಗ BSY? ನೋ ಅದನ್ನ ನಿಖಿಲ್ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂತಂದ್ರೆ ಇವತ್ತು ಕುಮಾರಸ್ವಾಮಿ ಅವರು ಆ ಸ್ಟೇಟ್ಮೆಂಟ್ ಮಾಡಿರೋದು ಅಚಾನಕ್ ಆಗಿ ಮಾಡಿಲ್ಲ, ಔಟ್ ಆಫ್ ಡೆಸ್ಪರೇಷನ್ ಮಾಡಿಲ್ಲ. ಈ ನೋಸ್ ವಾಟ್ ಇಟ್ ಮೀನ್ಸ್, ಗೊತ್ತಿದ್ದೇ ಅವ್ರು ಮಾತಾಡಿರೋದು. ಈ ತರದ ಒಂದು ಸ್ಟ್ರಾಟಜಿ ಮಾಡದೇ ಇದ್ರೆ, ಲಿಂಗಾಯತರು ಫರ್ದರ್ ರ್ಯಾಲಿ ಆದ್ರೆ ಬಿಜೆಪಿ ಇಂದಗಡೆ ಇವ್ರಿಗೆ ನಾರ್ತ್ ಕರ್ನಾಟಕದಲ್ಲಿ ಇವ್ರ ಪ್ರಾಸ್ಪೆಕ್ಟ್ಸ್ ಇಂಪ್ರೂವ್ ಆಗೋದಕ್ಕಾಗೋದಿಲ್ಲ, ಅವ್ರ ಪಾರ್ಟಿ ಪ್ರಾಸ್ಪೆಕ್ಟ್ಸ್ ಇಂಪ್ರೂವ್ ಆಗೋಕ್ಕಾಗೋದಿಲ್ಲ. ಹಂಗಾಗಿ ಅವರು ಈಗಾಗಲೇ ಒಂದು ಡೆಫಿನೆಟ್ ಆಗಿ ಒಂದು ಚರ್ಚೆ ಅಂತ ಹುಟ್ಟಾಕಿದ್ದಾರೆ. ಇಡೀ ರ್ಯಾಂಕ್ ಅಂಡ್ ಫೈಲ್ ಆಫ್ ಲಿಂಗಾಯತ್ ಕಮ್ಯುನಿಟಿ ಈಸ್ ನೌ ಡಿಸ್ಕಸಿಂಗ್ ಅವ್ರಿಗೆ. ಅಲ್ಲ ಶಿವಕುಮಾರ್ ಸರ್, ಚರಣಗೌಡ್ರೆ, ಅಲ್ಲ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಮಾತಾಡ್ಬೋಣ. ವಿಲ್ ಕೀಪ್ ಇನ್ ಮೈಂಡ್ ರೀಸೆಂಟ್ ಹಿಸ್ಟ್ರಿ ಅಂಡ್ ಟ್ರ್ಯಾಕ್ ರೆಕಾರ್ಡ್. ಏನಪ್ಪ ಅಂದ್ರೆ JDS ನಾನು ರಾಜಕೀಯ ಪಕ್ಷಗಳ ತರ ಇವ್ರು 4 ಜಿಲ್ಲೆ ಪಕ್ಷ 5 ಜಿಲ್ಲೆ ಪಕ್ಷ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ದೇ ಆರ್ ಲಿಟಲ್ ಸ್ಟ್ರಾಂಗ್ ಇನ್ ಸಮ್ ಏರಿಯಾಸ್, ದೇ ಹ್ಯಾವ್ ಚಾಲೆಂಜಸ್ ಇನ್ ಸಮ್ ಏರಿಯಾಸ್. ಉತ್ತರ ಕರ್ನಾಟಕದಲ್ಲಿ ಕಾನ್ಸಂಟ್ರೇಟ್ ಆಗಿರುವಂತ ಲಿಂಗಾಯತ ಸಮುದಾಯ ಮತ್ತೆ ಮತಗಳು, ಅದು ಅದ್ರ ಮೇಲೆ JDSನ ಅವಲಂಬನೆ ಅತಿರೇಕದ ಮಟ್ಟದಲ್ಲಿ ಏನಿಲ್ಲ. ಗೆದ್ರೆ ಸಂತೋಷ, ಬಂದ್ರೆ ಬಹಳ ಸಂತೋಷ, ಬರ್ದೇ ಆದ್ರೂ ನಮ್ಮ ಭದ್ರಕೋಟೆಯಲ್ಲಿದೆ, ನಾವು ಅದನ್ನು ಭದ್ರ ಮಾಡ್ಕೋತೀವಿ. ಆದ್ರೆ ಈ ಮತಗಳ ಕ್ರೋಢೀಕರಣ ಆಗಿ ಇನ್ ಫೇವರ್ ಆಫ್ ಬಿಜೆಪಿ ಚಲಾವಣೆ ಆಗೋದ್ರೆ ಮತಗಳು, ಅದರಲ್ಲಿ ಬಿಜೆಪಿಗೆ ಪ್ಲಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ಡಿವೈಡ್ ಆದರೆ ಕಾಂಗ್ರೆಸ್ಗೆ ಒಂಚೂರು ಬಿಜೆಪಿಗೆ ಒಂಚೂರು ರಿಟೈನ್ ಮಾಡ್ಕೊಂಡ್ರು ಅಂತಾನೆ ಇಟ್ಕೊಂಡ್ರು ಅತಂತ್ರದ ಸಾಧ್ಯತೆಗಳು ಜಾಸ್ತಿ ಆಯಿತು. ಹೂ ಇಸ್ ದೆನ್ ದ ಕಿಂಗ್ ಮೇಕರ್? ಮತ್ತೆ ಪದ್ಮನಾಭ ನಗರಕ್ಕೆ ಹೋಗಿ ಕೈ ಕಟ್ಟಿ ನಿಲ್ಬೇಕಲ್ಲ, ಅದಲ್ವಾ ಕ್ಯಾಲ್ಕುಲೇಷನ್ನು? ಯು ವಾಂಟ್ ಮಿ ಟು ಸ್ಪೀಕ್? ಶಿವಕುಮಾರ್ ಸರ್, ನೀವೇ ಡೆಫಿನೆಟ್ಲಿ. ಈಗ ನಾನು ಅದನ್ನೇ ಅವಾಗ ಹೇಳಿದ್ದು, ಯಾವಾಗ ಬಿಜೆಪಿ ಕಡಿಮೆ ಆಗುತ್ತೆ JDS ನ ಪ್ರಾಸ್ಪೆಕ್ಟ್ಸ್ ಅಷ್ಟು ಇಂಪ್ರೂವ್ ಆಗುತ್ತೆ. ಆಮೇಲೆ ನೋಡಿ ನಿಖಿಲ್, ಇನ್ ಮೆನಿ ಆಫ್ ದಿ ಕಾನ್ಸ್ಟಿಟ್ಯೂನ್ಸೀಸ್ JDS ಇಸ್ ನಾಟ್ ಅನ್ ಅನ್ಟಚಬಲ್. ಹೇಳ್ತಾ ಇದೀನಿ ಕೇಳಿ, ನಾರ್ತ್ ಕರ್ನಾಟಕದಲ್ಲೂ ಪ್ರಾಸ್ಪೆಕ್ಟಿವ್ ಕ್ಯಾಂಡಿಡೇಟ್ಸ್ ಹಾಕಿ ಕ್ಯಾಸ್ಟ್ ಈಕ್ವೇಷನ್ಸ್ ನ ಲೆಕ್ಕಾಚಾರ ಮಾಡಿನೇ ಅವರು ಕ್ಯಾಂಡಿಡೇಟ್ಸ್ ಹಾಕೋದ್ರಿಂದ ಅಲ್ಲೂ ಪಿಕ್ಚಿಗೆ ಬರೋ ಅಂತ ಒಂದು 25-30 ಕ್ಷೇತ್ರಗಳನ್ನ ಅವ್ರು ಹುಡುಕಿದ್ದಾರೆ ಆಲ್ರೆಡಿ. ಅವ್ರು ಯಾವಾಗ ಅಷ್ಟು ವೋಟ್ ತಗೊಂಡು ಒಂದು ಫೋರ್ಸ್ ಆಗಿ ಒಂದು 30-40 ಕ್ರಾಸ್ ಆಗ್ತಾ ಇದ್ದಂಗೆನೆ, ನೀವು ಹೇಳಿದ್ರಲ್ಲ ಪದ್ಮನಾಭ ನಗರಕ್ಕೆ ಹೋಗುತ್ತೆ ಅಂತ, ನ್ಯೂಕ್ಲಿಯಸ್ ಆಫ್ ಪೊಲಿಟಿಕಲ್ ಅಟ್ರಾಕ್ಷನ್ ಆವತ್ತಿನ ಸ್ಥಿತಿಗೆ JDS ಆಗೋದಕ್ಕೇನೆ ಆ ಒಂದು ವೆಂಚರೇ ಕಾಯ್ತಾ ಇರೋದು. ಹಂಗಾಗಿ ಅದಕ್ಕೆ ಅವಕಾಶ ಕೊಡಬಾರ್ದು. ಎಲ್ಲಿ ಇಂಥ ಅವಕಾಶನ ನಾನು ಉಪಯೋಗಿಸ್ಕೊಬೇಕು ಅಂತಂದ್ರೆ, ಸಿದ್ದರಾಮಯ್ಯ ಹೂ ಇಸ್ ನೋನ್ ಫಾರ್ ಅಟ್ಯಾಕಿಂಗ್ ಯಡಿಯೂರಪ್ಪ ಈಸ್ ಸ್ಪೀಕಿಂಗ್ ಇನ್ ಫೇವರ್ ಆಫ್ ಹಿಮ್. ಏನಂದ್ರೆ ಒಂದು ಸಿಂಪತಿ ಕ್ರಿಯೇಟ್ ಮಾಡಿ ಇವತ್ತು ಅವ್ರನ್ನ ಕಾರ್ನರ್ ಮಾಡಿದ್ದಾರೆ, ಯಡಿಯೂರಪ್ಪನ ಹಿಂಗ್ ಮಾಡಿದ್ದಾರೆ ಹಂಗ್ ಮಾಡಿದ್ದಾರೆ. ಈ ಸಿದ್ದರಾಮಯ್ಯ ಹೇಳ್ತಾ ಇರೋದು ನಾಟ್ ಔಟ್ ಆಫ್ ಲವ್, ಔಟ್ ಆಫ್ ಅಪ್ರೆನ್ಷನ್. ಯಾಕಂತಂದ್ರೆ ಆ ಒಂದು ಸಮುದಾಯದ ಓಟು ಎಲ್ಲೋ ಒಂದ್ ಕಡೆ 5%, 10%, 15% ಬಂದ್ರೆ ಕಾಂಗ್ರೆಸ್ಗೆ ನಾವು ಗಟ್ಟಿ ಆಗ್ಬೋದು. ಈ ನಾರ್ತ್ ಕರ್ನಾಟಕದಲ್ಲಿ ನಾವೊಂದಷ್ಟು ಸೀಟ್ ತಗೊಂಡ್ಬಿಟ್ರೆ ನಾವು ಈಸಿಯಾಗಿ ಬರ್ಬೋದು. ಯಾಕಂತಂದ್ರೆ ಎಲ್ಲಾ ಪಾರ್ಟಿಗಳು, ಬೋತ್ ದಿ ಪೊಲಿಟಿಕಲ್ ಪಾರ್ಟೀಸ್ ಅಂದ್ರೆ ನ್ಯಾಷನಲ್ ಪಾರ್ಟೀಸ್, ಕಾಂಗ್ರೆಸ್ ಇರ್ಬೋದು, JDS ಯಾವ್ದು ಬಿಜೆಪಿ ಇರ್ಬೋದು, 113 ಬರೋದಕ್ಕೆ ಅವರು ಎಷ್ಟು ನಮಗೆ ಶಾರ್ಟೇಜ್ ಆಗ್ಬೋದು, ಯಾವ ತರದ ಲೆಕ್ಕಾಚಾರ ಅಂತ ಅಂದ್ಬಿಟ್ಟು ಅವ್ರು ಆಗ್ತಾ ಇದಾರೆ. ಒಂದ್ ಕಡೆ ಬಿಜೆಪಿ ಪರಿಸ್ಥಿತಿ ಯಾವ ತರ ಇದೆ. ಈ ನಂಬರ್ ಗೇಮ್ ಅಲ್ಲಿ ವಾಟ್ ವಿಲ್ ಬಿ ದಿ ಸ್ಟ್ರಾಟಜಿ ಆಫ್ ಕುಮಾರಸ್ವಾಮಿ ಅಂಡ್ ವಾಟ್ ವಿಲ್ ಬಿ ಸ್ಟೇಕ್ಸ್ ಇನ್ ದಿಸ್ ಎಲೆಕ್ಷನ್ ಅನ್ನೋದ್ರ ಬಗ್ಗೆ ಇವತ್ತು ಎರಡೂ ಪೊಲಿಟಿಕಲ್ ಪಾರ್ಟೀಸ್ ಒಂದ್ ಕಡೆ ಅವ್ರು ಗೆಲ್ಲೋದ್ರ ಜೊತೆಗೆ ಕುಮಾರಸ್ವಾಮಿ ಬಗ್ಗೆನೂ ಅಷ್ಟೇ ಆತಂಕ ಇದೆ. ಯಾಕಂದ್ರೆ ಆನೆಸ್ಟ್ಲಿ ಸ್ಪೀಕಿಂಗ್ ಇವ್ರು ಇಬ್ರು ನಿರೀಕ್ಷೆ ಮಾಡಿರ್ಲಿಲ್ಲ ಈ ಮಟ್ಟಕ್ಕೆ ರೆಸ್ಪಾನ್ಸ್ ಪಂಚ ರತ್ನ ಯಾತ್ರೆಗೆ ಸಿಗುತ್ತೆ, ನಾರ್ತ್ ಕರ್ನಾಟಕದಲ್ಲಿ ಇರ್ಬೋದು, ಸೌತ್ ಕರ್ನಾಟಕದಲ್ಲಿ ಇರ್ಬೋದು, ಸಿಗುತ್ತೆ ಅಂತ ಇವ್ರು ಯಾರು ಊಹಿಸಿರ್ಲಿಲ್ಲ. ಹಂಗಾಗಿ ಯಡಿಯೂರಪ್ಪನವ್ರಿಗೆ ಇಷ್ಟು ದಿನ ಹೇಳ್ತಾ ಇದ್ದಿದ್ದು ಇದು ಕುಮಾರಸ್ವಾಮಿ ಅವರು ನಾರ್ತ್ ಕರ್ನಾಟಕಕ್ಕೆ ಹೋಗಿ ಲಿಂಗಾಯತ್ ಬೆಲ್ಟ್ಗೆ ಹೋಗಿದ ತಕ್ಷಣ ಈ ಡಿಬೇಟ್ ಯಾಕೆ ಬಂತು, ಈ ಚರ್ಚೆ ಯಾಕೆ ಬಂತು? ಅಲ್ಲಿ ಹೇಳ್ತಾರೆ, ಅವ್ರು ಅಪೀಲ್ ಮಾಡ್ತಾರೆ, ಈ ರಾಜ್ಯದಲ್ಲಿ ಒಕ್ಕಲಿಗರು, ಲಿಂಗಾಯತರು, ಮುಸ್ಲಿಮ್ಸು, ದಲಿತ್ಸು, ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಸ್ವಲ್ಪ ಕಾನ್ಶಿಯಸ್ ಆಗಿರ್ಬೇಕು ಅಂತಾರೆ. ದಟ್ ಮೀನ್ಸ್ he wanted to put the hand in the basket of Ahinda votes. Right. He has sent a clear message that apprehension is there now to Siddaramaya. ಯಾಕಂತಂದ್ರೆ ಸಿದ್ದರಾಮಯ್ಯನವರು ಅದನ್ನ ಕನ್ಸಾಲಿಡೇಟ್ ಮಾಡ್ಕೊಂಡು ಹೋಗ್ತಾ ಇದಾರೆ, ಇಲ್ಲ ಅಂತಲ್ಲ. ಯಾಕಂತಂದ್ರೆ ಯಾವ ಫಾರ್ ಕುಮಾರಸ್ವಾಮಿ ವಿಲ್ ಬಿ ಸಕ್ಸಸ್ಫುಲ್ ಇನ್ ದಿಸ್ ವೆಂಚರ್. ಅಲ್ಲ, ಇಲ್ಲಿ ಪೈಪೋಟಿ ಮತ್ತೆ ಬರೋದು ಸಿದ್ದರಾಮಯ್ಯನವರು ಮತ್ತೆ ಕುಮಾರಸ್ವಾಮಿ ಅವ್ರ ನಡುವೆ. ಇವ್ರ ಸ್ಟ್ರಾಟಜಿ ಇವ್ರದು, ಅವ್ರ ಸ್ಟ್ರಾಟಜಿ ಅವ್ರದ್ದು. ಇವ್ರು ಬ್ರಾಹ್ಮಣರ ಭೂತ ತೋರಿಸ್ತಾರೆ, ಅವರು ಅಯ್ಯೋ ಪಾಪ ಅಂತಾರೆ. ಇವರಿಬ್ಬರ ನಡುವೆ ಇನ್ನೊಂದು ಸ್ಟ್ರಾಟಜಿ, ಆ ಸ್ಟ್ರಾಟಜಿ ಒಳಗೆ ಇನ್ನೊಂದು. ಚರಣ್ಗೌಡ್ರೆ ಉದ್ದೇಶ ಏನಿತ್ತು ನಮಗೆ ಗೊತ್ತಿಲ್ಲ, ನಾವು ಅದ್ರ ಬಗ್ಗೆ ಕೇಳಕ್ ಹೋಗಲ್ಲ, ಬಿಟ್ಬಿಡಿ. ಆದ್ರೆ ಇವತ್ತು ಆಗಿರುವಂತ ಬೆಳವಣಿಗೆ ಬಗ್ಗೆ ಮಾತಾಡಿ. ನಿಮಗೆ ಬೇಕಾಗಿರೋದೇ ಅತಂತ್ರ ಆದ್ರೆ, ಡು ಯು ವಾಂಟ್ ಟು ಬೆಟರ್ ಯುವರ್ ಪರ್ಫಾರ್ಮೆನ್ಸ್ ಅನ್ನೋದಾದ್ರೆ ಈ ತರದ ಹೇಳಿಕೆ ಇದರ ಪರಿಣಾಮದ ಲಾಭ ನಿಮಗೆ ಸಿಗುವಂತ ಸಾಧ್ಯತೆ. ಸರ್, ಈಗ 1999, 2000ದಲ್ಲಿ
ನಾಗಪ್ಪನವರು ವೀರಪ್ಪನವರು ಅಪಹರಣ ಮಾಡಿದ ನಂತರ ನಾಗಪ್ಪನವ್ರನ್ನೇನು ಕರ್ಕೊಂಬಂದಿಲ್ಲ ಅಂತ ಎಸ್ ಎಂ ಕೃಷ್ಣ ಅವ್ರು ಫೇಲ್ಯೂರ್ ಆಗಿದ್ದು, ಕಾಂಗ್ರೆಸ್ನವ್ರು ಅದಕ್ಕೆ ಮಳೆ ಬರಲಿಲ್ಲ ಇನ್ನೊಂದು ಬರಲಿಲ್ಲ ಅಂತ ವ್ಯಾಖ್ಯಾನ ಕೊಡ್ತಾರೆ. ರಾಜ್ಕುಮಾರ್ ಅವ್ರನ್ನ ಕರ್ಕೊಂಬಂದ್ಬಿಟ್ರು, ನಾಗಪ್ಪ ಅವ್ರನ್ನ ಕರ್ಕೊಂಬರೋಕ್ಕಾಗಿಲ್ಲ ಅಂತ. ನಾಗಪ್ಪನವರ ಕೊಲೆ ಆದಾಗ ವೀರಪ್ಪನವ್ರ ಜೊತೆ ಇಡೀ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯ ಆ್ಯಂಟಿ ಆಯಿತು ಎಸ್ ಎಂ ಕೃಷ್ಣ ಅವ್ರಿಗೆ. ಆ ಪ್ರತಿಫಲ 56-57 ಸೀಟಿಗೆ ಸರ್ ನೀವು ಹೇಳ್ಕೊಳ್ಳಿ, 56-57 ಅವರು ಎಲೆಕ್ಷನ್ ಅರ್ಲಿ ಕರೆದ್ರು, ಕ್ಲೌಡ್ ಸೀಡಿಂಗ್ ಮಾಡಿದ್ರು. ಕ್ಲೌಡ್ ಸೀಡಿಂಗ್ ಟೆಕ್ನಿಕಲ್ ರೀಸನ್ ಇವರು ಸರ್. ಇವರು ಭಾವನೆ ಆಕ್ಚುಲಿ ಲಿಂಗಾಯತ್ ಸೋಟ ಆಂಟಿ ಆಗಿತ್ತು ಸರ್. ಇವರಿಗೆ ಆಂಟಿ ಆಗಿ ಅವತ್ತಿಗೆ ನಿರ್ಣಾಯಕವಾಗಿ ಯಡಿಯೂರಪ್ಪನವರೇನು BJP ಬರ್ತದೆ ಅಂದ್ಕೊಂಡಿರಲ್ಲ. ಬಂಗಾರಪ್ಪನವ್ರ ಜೊತೆ ಇದ್ದಿದ್ದರಿಂದ ಒಂದು 78 ಸೀಟ್ ಬಂತು. ಇವ್ರಿಗೆ 137 ಸೀಟಿಂದ ಸಡನ್ನಾಗಿ 54-55 ಸೀಟಿಗೆ ಬಂದ್ಬಿಟ್ರು ಸರ್ ಇವರು. ಅದ್ರ ಪ್ರತಿಫಲ ಅವತ್ತು ಲಿಂಗಾಯತ್ಸಿಗೆ ಸಡನ್ನಾಗಿ ಏನು ವೋಟ್ ಬ್ಯಾಂಕ್ ಏನು ಇದಾಯಿತು ಅಂದರೆ ಸಡನ್ನಾಗಿ ಏನು ಇವ್ರಿಗೆ ತೊಗೊಂಡೋಗ್ಬಿಟ್ಟು ಕಾಂಗ್ರೆಸ್ಗೆ ಏನು ಹಾಕಲ್ಲ. ದೇ ವೋಟ್ ಫಾರ್ ಕಾಂಗ್ರೆಸ್ಗಿನ್ನ ಬೆಟರ್ ಪರ್ಫಾರ್ಮೆನ್ಸ್ ಜನತಾ ಪಕ್ಷ, ಜನತಾದಳನೇ ಲಿಂಗಾಯತರ ಫಾಲೋಯರ್ಸ್. ಅವತ್ತಿಂದ ನಿಜಲಿಂಗಪ್ಪನವರ ಆಡಳಿತ ಯಾವತ್ತು ಇಂದಿರಾ ಗಾಂಧಿ ಅವರು ಎಂಡ್ ಮಾಡಿದ್ರು ಅವತ್ತಿಂದ ಲಿಂಗಾಯತ್ ಸರ್ ನಾನ್ ಕಾಂಗ್ರೆಸ್. ಆಮೇಲೆ ಏನೇನೋ ರೀಸನ್ಗೆ ಒಂದಷ್ಟು ವೋಟ್ ಹಾಕೊಂಬಂದಿದ್ದಾರೆ. ಈಗಿಲ್ಲಿ ಇದು ವೋಟ್ ಬ್ಯಾಂಕ್ನ ಎತ್ಬಿಟ್ಟು ಕುಮಾರಸ್ವಾಮಿ ಅವರು ಎನ್ಕ್ಯಾಶ್ ಮಾಡಬೇಕು ಅಂತ ಕೊಟ್ಟಿರೋದಲ್ಲ. ಇವ್ರು ಯಾವತ್ತು ಯಡಿಯೂರಪ್ಪನವ್ರನ್ನ ರಿಟೈರ್ಡ್ ಅಂತ ಒಂದು ಪದ ಮಾಡಿದ್ರು ಅವತ್ತು ಲಿಂಗಾಯತ್ ವೋಟ್ ಬ್ಯಾಂಕು ಕಮ್ಮಿ ಆಗ್ತಾ ಬಂತು BJPಗೆ. ಇವ್ರಿಗೆ ಅದು ಗೊತ್ತಿಲ್ಲ. ಮೋದಿ ಪಂಚಮಸಾಲಿ ಎಫೆಕ್ಟ್ ಸಾಲಿಡ್ ಆಗೋಯ್ತು. ಇವ್ರಿಗೇನಾದ್ರು ಎಲೆಕ್ಷನ್ 3 ತಿಂಗಳಿದ್ದಂಗೆ ಕನ್ಸಾಲಿಡೇಟ್ ಮಾಡ್ಕೊಳಕ್ ಹೋದ್ರು. ಮಧ್ಯೆ ಇದೇನೋ ಒಂದು ಸ್ಟೇಟ್ಮೆಂಟ್ ಬಂತು. ಈ ಸ್ಟೇಟ್ಮೆಂಟ್ ಮಹತ್ವಕ್ಕೇನೆ ನಾವು ಲಿಂಗಾಯತರ ಆಲ್ರೆಡಿ ಇವ್ರು ಆಗೋಗಿತ್ತು, ಡ್ಯಾಮೇಜ್ ಆಗೋಗಿತ್ತು. ಈಗ ಸ್ವಲ್ಪ ಜಾಸ್ತಿ ಡ್ಯಾಮೇಜ್ ಆಗಿರ್ಬೋದು, ಇಲ್ಲ ಅಂತಲ್ಲ. ಈ ಮಾತನ್ನ ಹೇಳಿದ್ರು. ನನಗೆ ಯಾಕೆ ಡ್ಯಾಮೇಜ್ ಆಗೋಗಿತ್ತು ನಿಮ್ಮ ವಿಶ್ಲೇಷಣೆ ಸ್ವೀಕಾರ ಮಾಡಿದ ವೇದಿಕೆ ಮಾಡ್ಕೊಂಡ್ರು ಅಂದ್ರೆ ಪ್ರಹ್ಲಾದ್ ಜೋಶಿ ಸ್ಟೇಟ್ಮೆಂಟ್ ಕೊಡಬಹುದಿತ್ತು. There is no Brahmin CM. As it is, Mr. Bommai has given a excellent governance. We will continue, Mr. Bommai. One statement would have cleared. Why this? ಇದು ಸರ್ ಯಾಕೆ ಕನ್ಫ್ಯೂಷನ್ ಅಂತ? ಯಾಕೆ ಕನ್ಫ್ಯೂಷನ್? ಸಿಂಪಲ್. ಅಲ್ಲ ನಟರಾಜ್ ಗೌಡ್ರೆ, ನಿಮಗೇನ್ ಗೊತ್ತಾ ಇವರು ಅಂತ ನಿಮಗೇನ್ ಗೊತ್ತಾ ಆತಂಕ? JDSಗೆ ಶಿವಕುಮಾರ್ ಅವ್ರು ಹೇಳ್ದಂಗೆ ಶಶಿಲ್ ನಮೋಶಿ ಅವರ ಬಂದ ನಿಮ್ಮ ಹತ್ರ ಮುಕ್ತವಾಗಿ ನೀವು ಒಂದು 2-3 ನಿಮಿಷ ಕಂಟಿನ್ಯೂಸ್ ಮಾತಾಡ್ರಿ. ನಟರಾಜ್ ಗೌಡ್ರೆ, ಏನಾಗಿದೆ, ಶಿವಕುಮಾರ್ ಅವ್ರು ಹೇಳ್ದಂಗೆ ಕುಮಾರಸ್ವಾಮಿ ಅವ್ರಿಗೆ JDSಗೆ ಈ ರೀತಿಯ ಒಂದು ಸ್ಪಂದನೆ ಪ್ರತಿಕ್ರಿಯೆ ಸಿಗತ್ತೆ ಅಂತ ಬಹುಶಃ ನೀವು ಊಹಿಸಿರ್ಲಿಲ್ಲ. ಸಿಕ್ಬಿಡ್ತು. ಬೇರೆ ಬೇರೆ ತರಾವರಿ ಹಾರಗಳು ಬೀಳ್ತಾ ಇದೆ. ರಾತ್ರಿ 1 ಗಂಟೆ ಆದ್ರೂ ಜನ ಸೇರ್ತಾ ಇದ್ದಾರೆ. ಹಿಂಗಾಯ್ತಾ? ನೀವೇನು ಯೋಚನೆ ಮಾಡಿಬಿಟ್ರಿ? JDS ಪರ್ಫಾರ್ಮೆನ್ಸ್ ಬೆಟರ್ ಆಗಿಬಿಟ್ರೆ ಅವ್ರು ತಿನ್ನೋದು ಯಾರು ಓಟ್ನಾ? ಹೆಚ್ಚು ಕಮ್ಮಿ ಕಾಂಗ್ರೆಸ್ದೇನಾ? ಅದಕ್ಕೊಂದು ಅಷ್ಟು ಲಿಂಗಾಯತರದ್ದು ಸೇರ್ಕೊಂಡ್ಬಿಟ್ರೆ ನೀವೇನು ಮಾಡ್ತೀರಿ? ನಿಮ್ಮ ಚಾನ್ಸಸ್ ಕಮ್ಮಿ ಆಗೋಯ್ತಲ್ಲಿ. ಅದಕ್ಕೇನೆ ನೀವು ಕೂಡ ಆ ಕಡೆ ಕೇಳಿದ್ರಿ. ಇಲ್ಲ ನೋಡಿ, ಒಂದು ನೀವು ಅಯ್ಯೋ ಪಾಪ ಇಟ್ಕೊಂಡು ಆ ಕಡೆ ಕೇಳಿ. JDS ಹಳೆ ಮೈಸೂರು ಭಾಗದಲ್ಲಿ ನಮಗೂ ಅವ್ರಿಗೂ ಪೈಪೋಟಿ ಯಾವತ್ತಿದ್ದೇ ಇದೆ. ನಾರ್ತ್ ಕರ್ನಾಟಕದಲ್ಲಿ JDS 4-5 ಕ್ಷೇತ್ರಗಳಲ್ಲಿ ಬಿಟ್ಟರೆ ಇಡೀ ನಾರ್ತ್ ಕರ್ನಾಟಕದಲ್ಲಿ, ಮುಂಬೈ ಕರ್ನಾಟಕ ಮತ್ತೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕದಲ್ಲಿ ಅವ್ರು ಎಷ್ಟು ಪೈಪೋಟಿ ಅಂದ್ರೆ 3ನೇ ಪ್ಲೇಸ್ ಇರ್ತಾರೆ, ಇಲ್ಲ ಇಂಡಿಪೆಂಡೆಂಟ್. ಜನಗಳ ಭಾವನೆ ನಾನು ಹೇಳ್ತೀನಿ. ನೋಟಾ ಜೊತೆಗೆ ಪೈಪೋಟಿ ಕೊಡ್ತಾರೆ ಅಥವಾ ಇಂಡಿಪೆಂಡೆಂಟ್ ಜೊತೆ ಪೈಪೋಟಿ ಕೊಡ್ತಾರೆ. ಆದರೆ ಕುಮಾರಸ್ವಾಮಿ ಅವರು ಕಳೆದ ಬಾರಿ ಏನ್ ಹೇಳಿದ್ರು, ನಾನು ಇದೇ ಕೊನೆ ಚುನಾವಣೆ, ಇದೇ ಆಯ್ತಾ ಅಂದ್ರೆ ನನಗೆ ಎಲ್ಲಿ ಸರಿ ಇಲ್ಲ, ನನಗೆ ಅವಕಾಶ ಕೊಡಿ, ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನು ಕೂಡ ಆಯ್ತಾ. ಸಿದ್ದರಾಮಯ್ಯನವ್ರ ಮೇಲೆ ಏನು ಅಪವಾದ ಹೊರಿಸಿದ್ರು ಸಿದ್ದರಾಮಯ್ಯ 2013 ಹೇಳಿದ್ರು ಕೊನೆ ಚುನಾವಣೆ. ನಟರಾಜ್ ಗೌಡ್ರು ಹೇಳಿ ಮುಗಿಸ್ಬಿಡ್ಲಿ. ಆಯ್ತಾ, ಬಹಳ ಒಕ್ಕಲಿಗರ ಓಟನ್ನು ಮಾತ್ರ ಕನ್ಸಲ್ಟ್ ಮಾಡ್ಕೊಂಡು ಅವರು ಇಷ್ಟು ಸೀಟನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗಿದ್ದು. ವಚನ ಭ್ರಷ್ಟತೆಯಿಂದ ನೋಡಿ ಈ BJP ಇಷ್ಟು ಸ್ಟ್ರಾಂಗ್ ಆಗಿ ಬೆಳಿಲಿಕ್ಕೆ ಸಾಧ್ಯ ಏನು? ಒಂದು ಯಡಿಯೂರಪ್ಪನವರು ಹೋರಾಟ ಮಾಡಿದಿಲ್ಲ ಅಂತ ಹೇಳಿಲ್ಲ, ಅವ್ರು ವಚನ ಭ್ರಷ್ಟ ಅಂತ ಹೇಳ್ಕೊಂಡು ಯಾವಾಗ ಯಡಿಯೂರಪ್ಪನವರಿಗೆ ಅವರು ಸರ್ಕಾರವನ್ನು ವರ್ಗಾವಣೆ ಮಾಡಲಿಲ್ಲ, ಅವತ್ತು ನೀವು ಯಾರು ಅಯ್ಯೋ ಪಾಪ ಅನ್ಲಿಲ್ಲ. ಯಡಿಯೂರಪ್ಪನವರೇ ಅಲ್ವಾ ಸಿಎಂ ಆಗ್ಬೇಕಾಗಿತ್ತು. ಇವತ್ತು ಕೂಡ ನಮ್ಗೆ ಯಡಿಯೂರಪ್ಪನವರು ವಿರೋಧಿಗಳೇ. ನಾವು ಅವ್ರನ್ನ ಎಷ್ಟೆಲ್ಲ ಆಡ್ಕೊಂಡ್ವಿ, ಎಷ್ಟೆಲ್ಲ ಮಾತಾಡಿದ್ವಿ, ಜೈಲ್ ಬಿಡಂದ್ವಿ, ಜೈಲ್ಗೆ ಬೀಗತನ ಮಾಡಕ್ ಹೋಗಿದ್ರು ಅಂತ ಕೇಳಿದ್ವಾ? ಇವತ್ತು ಕೇಳ್ತೀವಿ. ಆದ್ರೆ BJP ಕಟ್ಟಿದವ್ರನ್ನೇ, ಕರ್ನಾಟಕದಲ್ಲಿ BJP ಕಟ್ಟಿದವ್ರನ್ನೇ ಅವ್ರನ್ನ ಹೆಂಗ್ ಸೈಡ್ಲೈನ್ ಮಾಡ್ತಾ ಇದ್ದಾರೆ. ಗೌರವಯುತವಾಗಿ ಈಗ ಯಡಿಯೂರಪ್ಪನ ಮಗ ಯಾಕೆ ಹೇಳ್ಬೇಕಾಯ್ತು ನಮ್ಮ ತಂದೆ ಮೇಲೆ ಕಲ್ಲು ಹೊಡಿತಾ ಇದ್ದಾರೆ ಅಂತ? ಅವ್ರು BJP ಅವ್ರು ಕಲ್ಲು ಹೊಡಿತಾ ಇದಾರೆ ಅಂದ್ರೆ ಅವ್ರು ಹೇಳಿದ್ ಕಲ್ಲು BSY ಕಲ್ಲು ಹೊಡೆದ್ರೆ BJP ಬೀಳುತ್ತೆ ಅಂತ. ಯಾರು ಕಲ್ಲು ಹೊಡಿತಾ ಇರೋದು ಅದೇ ಕೇಳ್ತಾ ಇದೀನಿ. ವಿ ಆರ್ ಆಸ್ಕಿಂಗ್, ಯಾರು ಕಲ್ಲು ಹೊಡಿತಾ ಇರೋದು? BJPಯ ಕೇಂದ್ರೀಯ ನಾಯಕರು ಕಲ್ಲು ಹೊಡಿತಾ ಇರೋದು, RSS ನಾಯಕರು ಕಲ್ಲು ಹೊಡಿತಾ ಇರೋದು, ಸಂತೋಷ್ ಅವರು, ನಳಿನ್ ಕುಮಾರ್ ಕಟೀಲ್ ಅವರು ಕಲ್ಲು ಹೊಡಿತಾ ಇರೋದು ಅಂತ ಹೇಳ್ತಾ ಇರೋದು. ಸ್ಪಷ್ಟತೆ ಅದು. CT ರವಿ ಅವ್ರು ಕಲ್ಲು ಹೊಡಿತಾ ಇರೋದು. ಇದು ಅವ್ರನ್ನ ಯಾಕೆ ಕೆಳಗಡೆ ಮಾಡಿದ್ರು ಇಷ್ಟು ದಿನ? ಇದು ವಾಸ್ತವ. ಇವಾಗ ಹೆಂಗೆ ಕಾಂಗ್ರೆಸ್ ಪರವಾದ ನಮ್ಮಲ್ಲೂ ಕೂಡ
ಲಿಂಗಾಯತರು ಬಹಳ ಶಾಸಕರಿದ್ದಾರೆ. ಇವತ್ತು ಎಂ ಬಿ ಪಾಟೀಲ್ ಆಗಲಿ, ಎಚ್ ಕೆ ಪಾಟೀಲ್ ಆಗಲಿ, ಶ್ಯಾಮ್ನೂರ್ ಅವರಾಗಲಿ ಅಥವಾ ಈಶ್ವರ್ ಖಂಡ್ರೆ ಅವರಾಗಲಿ ಎಲ್ಲರೂ ಒಟ್ಟಾಗಿ ಹೋಗಿ ಸಂಘಟನೆ ಮಾಡ್ತಾ ಇದ್ದಾರೆ. ಕಳೆದ 2018ರಲ್ಲಿ ನಮ್ಗೆ ಯಾರು ಮತ ಹಾಕಲಿಲ್ಲ, ಯಾಕೆ ಮತ ಹಾಕಲಿಲ್ಲ, ಯಾವ ರೀತಿಯಾಗಿ ಬಿಜೆಪಿ, RSS ಅಥವಾ JDS ಕುತಂತ್ರವನ್ನು ಅಂದ್ರೆ ಒಂದು ಚುನಾವಣಾ ಪ್ರಚಾರವನ್ನು ಮಾಡಿದ್ರು. ಈ ಬಾರಿ ಆ ರೀತಿ ಇಲ್ಲ. ಹಂಗಾಗಿ ಕನ್ಸಾಲಿಡೇಟ್ ಆಗಬೇಕಾದ್ರೆ ಇವತ್ತು ಬಿಜೆಪಿಗೆ ಯಡಿಯೂರಪ್ಪನವ್ರ ಜ್ಞಾಪಕ ಬಂದಿದೆ. ಮೈನಸ್ ಯಡಿಯೂರಪ್ಪ ನಮಗೆ ವೋಟ್ ಬೀಳಲ್ಲ. ಹಳೆ ಮೈಸೂರು ಭಾಗದಲ್ಲಿ ನಾವು ಎಷ್ಟೋ ಪ್ರಯತ್ನ ಮಾಡಿದ್ವಿ, ಮಂಡ್ಯದಲ್ಲಿ ಅಮಿತ್ ಶಾ ಕರ್ಕೊಂಡ್ ಬಂದ್ವಿ, ಏನೂ ಆಗಲಿಲ್ಲ, ಏನು ಪರಿಣಾಮ ಬೀರಲ್ಲ. ನೋಟಾ ಜೊತೆಗೆ ಪೈಪೋಟಿ ಅಷ್ಟೇ ಮಂಡ್ಯದಲ್ಲಿ, ಅದು ಬಿಟ್ಟರೆ ಬೇರೆ ಏನಾಗ ಸಾಧ್ಯ ಆಗಲ್ಲ. JDS ನಮಗೆ ಪೈಪೋಟಿ ಇದ್ದೇ ಇದೆ. ಈಗ ನಾರ್ತ್ ಕರ್ನಾಟಕದಲ್ಲಿ ಕೂಡ ಮೈನಸ್ ಯಡಿಯೂರಪ್ಪ ನಮ್ಮ ಕೈಲಿ ಸಾಧ್ಯ ಆಗಲ್ಲ ಅಂತ ಗೊತ್ತಾಗಿ ಇವತ್ತು ಅವರು ಯಡಿಯೂರಪ್ಪನವ್ರನ್ನ ನೆನೆಸ್ಕೊತಾ ಇದ್ದಾರೆ. ಅವರು ವಿಶ್ಲೇಷಣೆಯನ್ನು ಕೇಳಿದ್ದೀರಿ, ಆರೋಪನೂ ಕೇಳಿದ್ದೀರಿ, ಅವರ ಅರ್ಥೈಸ್ಕೊಳ್ಳುವಂತ ರೀತಿನೂ ನಿಮ್ ಮುಂದೆ ಇದೆ. ಪ್ಲೀಸ್ ಶಶಿಲ್ ನಮೋಶಿ ಅವರು. ನೋಡಿ, ಪ್ರತಿಯೊಂದು ರಾಜಕೀಯ ಪಕ್ಷ ತಮ್ಮ ತಮ್ಮ ರೀತಿಯಿಂದ ಪೈಪೋಟಿಯನ್ನ ಮಾಡ್ತಾರೆ. ಚುನಾವಣೆಯಲ್ಲಿ ತಮ್ಮ ತಮ್ಮ ಸ್ಟ್ರಾಟಜಿ ಇರುತ್ತೆ. ಕಳೆದ ಬಾರಿ ಕಾಂಗ್ರೆಸ್ ನಮ್ಮ ಅಂದ್ರೆ ವೀರಶೈವ ಲಿಂಗಾಯತ ಹೆಸರಿನಲ್ಲಿ ಪಾರ್ಟಿ ಒಡೆಯಕ್ಕೆ ಹೋಗಿ ಅಥವಾ ಜಾತಿ ಒಡೆಯಕ್ಕೆ ಹೋಗಿ ಅವ್ರ ಪರಿಣಾಮ ಏನಾಯ್ತು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಇನ್ನೊಂದು ತಂತ್ರಜ್ಞಾನ ಇವತ್ತು JDS ಅವರು ಕುಮಾರಸ್ವಾಮಿ ಅವರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸರ್, ಅದು ಆ ಒಬ್ಬ ಮುಖ್ಯಮಂತ್ರಿ ಆದವರು ಈ ರೀತಿ ಒಂದು ಜಾತಿಯ ಇದ್ರ ಬಗ್ಗೆ ಹೇಳಿಕೆಯನ್ನ ಕೊಡಬಾರ್ದಾಗಿತ್ತು. ಯಾಕೆ ಅವ್ರ ಮಾಡಿದ್ರು ಗೊತ್ತಿಲ್ಲ. ಆದ್ರೆ ಇಟ್ ಮೈಟ್ ಬಿ ಹಿಸ್ ಸ್ಟ್ರಾಟಜಿ. ಆದ್ರೆ ಏನೂ ಆಗಲ್ಲ, ಅದ್ರ ಪರಿಣಾಮ ಬೀರಲ್ಲ. ಕಾಂಗ್ರೆಸ್ ಇಸ್ ನೋನ್ ಫಾರ್, ಕಾಂಗ್ರೆಸ್ ಹ್ಯಾಸ್ ಗಾಟ್ ಅ ಹಿಸ್ಟ್ರಿ ಆಫ್ ಟ್ರೈಂಗ್ ಟು ಡೌನ್ ಸೈಜ್ ಲಿಂಗಾಯಟ್ಸ್. ಇದು ಎಲ್ಲರಿಗೂ ಗೊತ್ತು, ಇದು ಬಹಿರಂಗವಾದಂತ ವಿಷಯ. ಪ್ರತಿ ಸರ್ತಿ ಅವರು ಅವ್ರನ್ನ ಕಾರ್ನರ್ ಮಾಡಿ ನಾವು ಏನಾರ ಮಾಡೋಣ ಅಂತ ಮಾಡ್ತಾರೆ. ಡಿವೈಡೆಡ್, ದೇ ಆರ್ ಆಲ್ ಅಂಡರ್ ಬಿಜೆಪಿ ಲೀಡರ್ಶಿಪ್ ಅಲ್ಲಿ ಅವ್ರು ಖುಷಿಯಾಗಿದ್ದಾರೆ ಇವತ್ತು. ಸರ್ ಒಂದ್ ನಿಮಿಷ ಸರ್, ಇಲ್ಲಿ ನೋಡಿ, ಅವ್ರು ಯಾವ ರೀತಿಯ JDS ಅವರಲ್ಲಿ ಕಾಂಗ್ರೆಸ್ ಆಗ್ಲಿ ಏನ್ ಪ್ರಯತ್ನ ಮಾಡಿದ್ರು ಏನೂ ಪರಿಣಾಮ ಆಗೋದಿಲ್ಲ. ವಿ ಆರ್ ಆಲ್ ಒನ್. ವಿ ಆರ್ ಗೋಯಿಂಗ್ ಟು ಲೀಡ್ ದ ಎಲೆಕ್ಷನ್ಸ್ ವಿತ್ ಆಲ್ ಅವರ್ ಸ್ಟ್ರೆಂತ್ ಅಂಡ್ ಇದು ಎಲ್ಲರ ಜೊತೆಗೆ ನಾವು ತಗೊಂಡು ಹೋಗ್ತೀವಿ. ಅವ್ರು ಏನ್ ಪ್ರಯತ್ನ ಮಾಡಿದ್ರು ಕೂಡ ಏನೂ ಆಗೋದಿಲ್ಲ. ಸಣ್ಣ ಸಣ್ಣ ವಿಷಯಕ್ಕೆ ಈ ರೀತಿಯ ಜಾತಿ ರಾಜಕಾರಣ ಕಾಂಗ್ರೆಸ್ ಅವರು ಮಾಡ್ಬೋದು, ಅವರು ಮಾಡ್ಬೋದು. ಅದ್ರಿಂದ ಏನು ಬ್ಯಾಳಿ ಬೈಯಲ್ಲ ಅಂತ ನಮ್ಮ ಭಾಗದಲ್ಲಿ ಹೇಳ್ತಾರೆ. ಇವಾಗ ಆಯ್ತು, ಇಷ್ಟೆಲ್ಲ ನೀವೇನ್ ಹೇಳಿದ್ದೀರಿ ಒಪ್ಪೋರು ಒಪ್ತಾರೆ. ಬಟ್ ಪ್ರಶ್ನೆ ಇರೋದು, ಇವತ್ತಿಗೆ ನೀವು ಯಡಿಯೂರಪ್ಪನವ್ರನ್ನ ಪ್ರಚಾರ ಸಮಿತಿ ಅಧ್ಯಕ್ಷರು ಮಾಡಿದ್ದೀರಿ, ಅಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡ್ ಸದಸ್ಯರನ್ನಾಗಿ ಮಾಡಿದ್ದೀರಿ. ಓಕೆ, ಈಗ ವಿಜೇಂದ್ರ ಅವ್ರನ್ನ ಕರ್ಕೊಂಡ್ಬಂದು ಮೋರ್ಚಾಗಳ ಸಭೆಯನ್ನ ನಡೆಸುವಂಥ ಮುಖ್ಯಸ್ಥಿಕೆಯನ್ನ ಕೊಟ್ಟಿದ್ದೀರಿ. ಇವತ್ತು ನೀವು ವಿಜೇಂದ್ರನ್ ಕೊಟ್ಟಿರುವಂಥ ಮುಖ್ಯಸ್ಥಿಗೆ ವಿಜೇಂದ್ರ ಅವರ ನಾಯಕತ್ವವನ್ನು ನೋಡ್ಕೊಟ್ಟಿದ್ದೀರೋ ಅಥವಾ BSY ಅವ್ರನ್ನ ಸಮಾಧಾನ ಪಡಿಸೋದಕ್ಕೆ ಮಾಡಿದ್ದೀರೋ? ಅದಲ್ವಾ ಪ್ರಶ್ನೆ ಬರೋದು. ಇಲ್ಲಿವರೆಗೂ ನಿಮಗೆ ಕಾಣದೇ ಇದ್ದಂತ ಸಾಮರ್ಥ್ಯ ಸಡನ್ ಆಗಿ ಹೆಂಗಪ್ಪ ಕಾಣ್ಬಿಡ್ತು? ಒಂದ್ ನಿಮಿಷ ಸರ್, ನೋಡಿ, ಅಲ್ಲ ಒಂದ್ ನಿಮಿಷ. ನಮ್ಮ ಪಕ್ಷದ ಒಂದು ಪದ್ಧತಿ ಹೇಗಿದೆ ಅಂತಂದ್ರೆ, ಇವತ್ತು ಉಪಾಧ್ಯಕ್ಷರಾಗ್ಲಿ ಅಥವಾ ಪ್ರಧಾನ ಕಾರ್ಯದರ್ಶಿಗಳಾಗ್ಲಿ ಚುನಾವಣೆಯಲ್ಲಿ ನಾನಾ ತರದ ಜವಾಬ್ದಾರಿಯನ್ನ ಕೊಡ್ತೀವಿ. ಇವತ್ತು ಆ ಒಂದು ಜವಾಬ್ದಾರಿಯನ್ನ ವಿಜೇಂದ್ರ ಅವ್ರಿಗೆ ಕೊಟ್ಟಿದ್ದಾರೆ. ಇದು ಖಂಡಿತ ಅವ್ರಿಗೆ ಓಲೈಸಲಿಕ್ಕೆ ಅಥವಾ ಯಾವುದೋ ಕಾರಣಕ್ಕಲ್ಲ. ಅವರು ಒಬ್ಬ ಬೆಳೀತಾ ಇರುವಂತ ಒಬ್ಬ ಯುವ ನಾಯಕ. ಅವ್ರಿಗೂ ಜವಾಬ್ದಾರಿ ಕೊಡೋಣ. ಲೆಟ್ ಹಿಮ್ ಪ್ರೂವ್ ಹಿಸ್ ಎಬಿಲಿಟಿ ಅಷ್ಟೇ ಅಲ್ಲ, ಬಟ್ ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತು. ಆ ಕಾರಣಕ್ಕಾಗಿ ನಾವು ಕೊಟ್ಟಿದ್ದೇವೆ. ಅದ್ರೊಳಗೆ ಎರಡು ಮಾತಿಲ್ಲ, ಬೇರೆ ಬೇರೆಯವ್ರಿಗೂ ಜವಾಬ್ದಾರಿ ಕೊಡ್ತಾರೆ ಖಂಡಿತ. ಅದರಿಂದ ಯಾವುದು ಓಲೈಕೆ ಇಲ್ಲೇ ಇಲ್ಲ. ಯಡಿಯೂರಪ್ಪನವ್ರು 16 ಬಾರಿ ಹೇಳಿದ್ದಾರೆ, ನಾನು ಈ ಚುನಾವಣೆಯಲ್ಲಿ ನಾನು ಎಲ್ಲ ರೀತಿಯಿಂದ ಪ್ರಚಾರವನ್ನ ತೆಗೆದುಕೊಂಡು ನಾನು ಬಿಜೆಪಿ ಯಡಿಯೂರಪ್ಪನವ್ರಿಗೆ ನಾವು ಮಾಧ್ಯಮದವರು ನನ್ನ ಸಹೋದ್ಯೋಗಿಗಳು ಎಷ್ಟು ಬಾರಿ ಪ್ರಶ್ನೆ ಕೇಳಿದ್ದಾರೆ. ಅವ್ರು ಹೇಳೋದು ಒಂದೇ, 150 ಸೀಟ್ ಗೆಲ್ತೀವಿ, 150 ಸೀಟ್ ಗೆಲ್ತೀವಿ. ಚರಣ್ ಗೌಡ್ರೆ, ವೆರಿ ಕ್ವಿಕ್ಲಿ, ಟೈಮ್ ಕಮ್ಮಿ ಇದೆ. ಇಲ್ಲ, ಈಗ ಇವರು ಶಶಿಲ್ ನಮೋಶಿ ಅವರು ಹೇಳ್ತಿದ್ರು ಕ್ಯಾಸ್ಟ್ ಫ್ಯಾಕ್ಟ್ರ್ ಅಂತ. ಡಬಲ್ ಇಂಜಿನ್ ಸರ್ಕಾರ ಪರ್ಫಾರ್ಮೆನ್ಸ್ ಇಸ್ ದಿ ಬೆಸ್ಟ್ ಎವರ್ ಸೀನ್ ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ ಇವ್ರು ಹೇಳ್ತಾ ಇರೋದು. ಈ ಡಬಲ್ ಇಂಜಿನ್ ಸರ್ಕಾರ ಬಂದಮೇಲೆ ಕರ್ನಾಟಕದಲ್ಲಿ ಊಟ ಸಿಗ್ತಾ ಇರೋದು, ಬಟ್ಟೆ ಸಿಗ್ತಾ ಇರೋದು, ಶೆಲ್ಟರ್ ಸಿಗ್ತಾ ಇರೋದು, ಎಲ್ಲ ಸಿಗ್ತಾ ಇರೋದು ಅಂದಮೇಲೆ ವೈ ಯಡಿಯೂರಪ್ಪ ಸರ್
ವೈ ಬೊಮ್ಮಾಯಿ ಪ್ರಹ್ಲಾದ್ ಜೋಶಿನೇ ಇರ್ಲಿ ಬಿಡಿ, ಲೆಟ್ ಹಿಮ್ ಜೋಶಿ ಕಂಟಿನ್ಯೂಸ್. ಡಬಲ್ ಇಂಜಿನ್ ಸರ್ಕಾರ ಇಸ್ ಪರ್ಫಾರ್ಮ್ಡ್ ಅಲ್ವಾ ಸರ್? ನಾನು ಹೇಳೋದು ಅಲ್ಲಿ ನೀವು ಕ್ಯಾಬಿನೆಟ್ ರ್ಯಾಂಕಿಂಗ್ ಅಲ್ಲಿ 5th ಪೊಸಿಷನ್ ಇದ್ದೀರಾ ಜೋಶಿ ಅವರು. ಎಂಟೈರ್ ಕ್ಯಾಬಿನೆಟ್ ನ ಕಂಟ್ರೋಲ್ ಮಾಡ್ತಾ ಇದ್ದೀರಾ. ಸೋ ಪವರ್ಫುಲ್ ಮ್ಯಾನ್, ಅಡ್ಮಿನಿಸ್ಟ್ರೇಷನ್ ಕೇಪಬಿಲಿಟಿ ಇದೆ. ಔಟ್ ಆಫ್ ಅಲ್ಲ ಕ್ಯಾಸ್ಟ್ ಅನ್ನೋದೇ ಫ್ಯಾಕ್ಟ್ರಿ ಇಲ್ಲ ಅಂದ್ರೆ ಇವರು. ಆಮೇಲೆ ನಮ್ಮ ನಟರಾಜ್ ಅವರು ಹೇಳಿದ್ರು JDS ನೋಟ್ ಆಗಿನ್ನ ಕಮ್ಮಿ ಇದೆ ಅಂತ. ಅವ್ರು ಲಾಸ್ಟ್ ಇಯರ್ 2018 ಅನಾಲಿಸಿಸ್ ಅವ್ರ ಹತ್ರ ಇಲ್ಲ. ನಮ್ದು 37 ಸೀಟ್ ಜೊತೆಗೆ 42 ಪ್ಲೇಸ್ ಅಲ್ಲಿ ನಾವು ಸೆಕೆಂಡ್ ಪ್ಲೇಸ್ ಇದ್ದೀವಿ. 1,000 ವೋಟ್ ಒಳಗೆ 14 ಜಾಗದಲ್ಲಿ ಸೋತಿದ್ದೀವಿ. 5,000 ವೋಟ್ ಒಳಗೆ ಮಿಕ್ಕಿದ ಸೀಟ್ ಸೋತಿದ್ದೀವಿ. ಅದರಲ್ಲಿ ಮಿಸ್ಟರ್ ಸಿದ್ದರಾಮಯ್ಯನವರು ಒಂದು ಬಿ ಟೀಮ್ ಆಫ್ ಬಿಜೆಪಿ ಅಂತ ಕೊಟ್ಬಿಟ್ಟು ನಮ್ದೊಂದು 60-70 ಸೀಟ್ ಬರ್ತಾ ಇದ್ದಿದ್ನ ಹೋದ್ ಸಲ ಸಕ್ಸಸ್ಫುಲ್ ಆಗಿ ಇದು ಮಾಡಿದ್ದಾರೆ. ಆಮೇಲೆ ನಾವು ಈ ಯಾರ ಜೊತೆ ಹೋಗಿ ಸರ್ಕಾರ ಮಾಡಿದ್ವಿ ಅಂತ ಈ ರಾಜ್ಯದ ಅಲ್ಪಸಂಖ್ಯಾತರಾಗಿ ಆಮೇಲೆ ಸಿದ್ದರಾಮಯ್ಯನವ್ರಿಗೆ ಅಲ್ಪಸಂಖ್ಯಾತರು ಇವಾಗ ಗೊತ್ತಿದೆ. ಬಿ ಟೀಮು ಸಿ ಟೀಮ್ ಅಂತ ಸಿದ್ದರಾಮಯ್ಯ ಅವ್ರ ಮಗನೂ ಸಿದ್ದರಾಮಯ್ಯ ಅವ್ರು ಇನ್ನೊಂದ್ಸಲ ಹೇಳ್ತವ್ರೆ ಬಿ ಟೀಮ್. ಈ ಸಲ ಆ ಮಾತಿಗೆ ಏನ್ ಬೆಲೆ ಇರಲ್ಲ. ಅವ್ರು ಏನ್ ಹೇಳಿದ್ರಲ್ಲ 100% ಬೆಟರ್ ಪರ್ಫಾರ್ಮೆನ್ಸ್. ಲಾಸ್ಟ್ 30 ಸೆಕೆಂಡ್ ಶಿವಕುಮಾರ್ ಅವರೇ ಸಾರಾಂಶ ಹೇಳಿಯಪ್ಪ, ನಮ್ಗಂತೂ ಗೊತ್ತಾಗ್ಲಿಲ್ಲ ಇಲ್ಲಿ. ಈಗ BSY ಕೇವಲ ಶಿಕಾರಿಪುರ MLA ಅಷ್ಟೇನಾ BSY ಅವರೀಗ? Nikhil, BSY is a big force, no doubt. Provided ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಅವ್ರಿಗೆ ರಿಯಲೈಸ್ ಮಾಡ್ಕೊಬೇಕು, ಒಬ್ಬ ಶಿವರಾಜ್ ಸಿಂಗ್ ಚೌಹಾಣ್ ಅಲ್ಲ. ಇಲ್ಲ ಅಂತಂದ್ರೆ ನಮ್ಮ 4 ಜನ ಮುಖ್ಯಮಂತ್ರಿಗಳು ಚೇಂಜ್ ಮಾಡಿದ್ರಲ್ಲ ಗುಜರಾತ್ ಅಲ್ಲಿ, ಆ ತರದ ಮುಖ್ಯಮಂತ್ರಿ ಅಲ್ಲ. ಈಸ್ ಅ ಬಿಗ್ ಫೋರ್ಸ್. ಯಾಕಂತಂದ್ರೆ ಯಡಿಯೂರಪ್ಪ ಆಸ್ ಲಿಸ್ಟ್ ಹಿಮ್ಸೆಲ್ಫ್ ಅವ್ರನ್ನ ಅವರೇ ಕೆತ್ತನೆ ಮಾಡ್ಕೊಂಡು ಇವತ್ತು ರಾಜಕಾರಣದಲ್ಲಿ ಮೇಲ್ ಬಂದಿರೋರು. ಯಾಕಂದ್ರೆ ಅವ್ರ ಪಾರ್ಟಿ ಒಂದ್ ಕಡೆ ಆದ್ರೆ ಅವ್ರನ್ನ ಅವರೇ ಬೆಳೆಸ್ಕೊಂಡ್ ಬಂದಿರೋದು. ಹಂಗಾಗಿ ಇವತ್ತು ಕುಮಾರಸ್ವಾಮಿ ಅವ್ರ ಹೇಳಿಕೆ ಇನ್ನೊಂದು ಎಫೆಕ್ಟ್ ಆಗುತ್ತೆ. ಇಟ್ ಹಸ್ ಕನ್ಸಾಲಿಡೇಟೆಡ್ ದಿ ಬ್ರಾಹ್ಮಿನ್ಸ್ ವೋಟ್. ಏನು ಸ್ವಲ್ಪ ಛಿದ್ರ ಹೋಗ್ತಾ ಇತ್ತು ಅದನ್ನ ಫರ್ದರ್ ಕನ್ಸಾಲಿಡೇಷನ್ ಮಾಡಿರೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಯಡಿಯೂರಪ್ಪನವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇರೋದು. ಇವತ್ತು ದೇ ವಿಲ್ ಪೇ ದಿ ಬಿಗ್ ಪ್ರೈಸ್ ಫಾರ್ ಇಟ್. ಅಂಡ್ ಸಿದ್ದರಾಮಯ್ಯ, ಯಾಕಂತಂದ್ರೆ ಅದು ರಾಹುಲ್ ಗಾಂಧಿ ಅವ್ರು ಹೇಳಿದ್ದು ಮಳವಳ್ಳಿಯಲ್ಲಿ ಬಿ ಟೀಮ್ ಅಂತ ಅಂದ್ಬಿಟ್ಟು, ಇವತ್ತು ಸಿದ್ದರಾಮಯ್ಯನವರು ಈಸ್ ಬ್ಯಾಂಕಿಂಗ್ ಆನ್ ದಿ ಹೈ ಇನ್ ದ ವೋಟ್ಸ್. ಏನ್ ಅದನ್ನ ಕನ್ಸಾಲಿಡೇಷನ್ ಮಾಡ್ಕೊಳಕ್ ಹೊರಟಿದ್ದಾರೆ. ಯಾಕಂದ್ರೆ ಇಬ್ರಾಹಿಂನ ಕರ್ಕೊಂಡ್ ಬಂದ್ಮೇಲೆ ಪರಿಸ್ಥಿತಿ ಯಾವ ತರ ಬದಲಾಗಿದೆ ಅಂತ ಎಲ್ಲರೂ ಗೊತ್ತು. ಅದನ್ನ ಕನ್ಸಾಲಿಡೇಟ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಬಟ್ ಇವತ್ತು ಹೇಳ್ತಾ ಇದ್ದೇನೆ, ಇವತ್ತು KR ಪೇಟೆ ಎಲೆಕ್ಷನ್ ಏನಾದ್ರು ಗೆದ್ದಿದ್ರೆ ಇವತ್ತು ನಾರಾಯಣ್ ಗೌಡ್ರು ಅದಕ್ಕೆ ವಿಜೇಂದ್ರನೇ ಕಾರಣ. ಯಾಕಂತಂದ್ರೆ ಲೆಟ್ ಹಿಮ್ ಪ್ರೂವ್ ಇಸ್ ಮೆಟಲ್ ಅಂತ ಹೇಳ್ತಾ ಇದ್ರು ಸುಶೀಲ್ ನಮೋಶಿ ಅವರು. ಆಲ್ರೆಡಿ ಪ್ರೂವ್ಡ್. ಹಂಗಾಗಿ ಆಲ್ರೆಡಿ ಪ್ರೂವ್ಡ್. ಅಂಡ್ ಪಾರ್ಟಿ ಇಷ್ಟೊತ್ತಿಗೆ ಅವ್ರನ್ನ ಅಕಾಮಿಡೇಟ್ ಮಾಡ್ಬೇಕಾಗಿತ್ತು. ಇದನ್ನ ಅಕಾಮಿಡೇಟ್ ಮಾಡದೇ ಇರೋದು ಶಿವಕುಮಾರ್ ಸರ್ ಬಿಜೆಪಿ ಅವರು ಬಹುಶಃ ಈ ಒಂದು ಇಂಗ್ಲಿಷ್ ಅಲ್ಲಿ ಒಂದು ಸೇಯಿಂಗ್ ಇದೆಯಲ್ಲ, ಬೆಟರ್ ಲೇಟ್ ದೆನ್ ನೆವರ್ ಅಂತ, ಆ ತರ ಏನೋ ಅನ್ಕೊಂಡ್ ಮಾಡಿರ್ಬೋದೇನೋ. ಶಿವಕುಮಾರ್ ಅವರೇ, ಸುಶೀಲ್ ನಮೋಶಿ ಅವರೇ, ನಟರಾಜ್ ಗೌಡ್ರೆ, ಚರಣ್ ಗೌಡ್ರೆ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ನಾತ್ರ ಸಮಯ ಇದ್ದಿದ್ದಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡ್ತೀರಿ News 18, ಜಾಲ ನಮ್ಮದು, ಬಲ ನಿಮ್ಮದು.